ಮನೆಗಳಲ್ಲಿ ಬೈಕ್ ತೊಗೊಂಡು ಹೋಗ್ತಾರಾ, ಫಸ್ಟ್ ಹೆಲ್ಮೆಟ್ ಕೈಯಲ್ಲಿ ಕೊಡಬೇಕು ಆಯಿತಾ. ಮೊಬೈಲ್ ಹಿಡ್ಕೊಂಡು ಯೂಸ್ ಮಾಡಬೇಡಪ್ಪ ಅಂತಂದೇಳಿ ಏನು ಕೇಳಬೇಕು ಆಯಿತಾ. ಆಮೇಲೆ ಅಕ್ಕಪಕ್ಕದ ಮನೆಯಲ್ಲಿ ನಾನು ಆದರೆ ಅವ್ರ ಮನೇಲಿ ಆಗಿರೋದು ಬಿಡು ನಮಗೆ ಯಾಕೆ ಅನ್ನೋ ಮೆಂಟಾಲಿಟಿ ಬೇಡ. ಆಮೇಲೆ ನಿಮ್ಮ ಮನೆಗಳಲ್ಲಿ ಏನಾದರೂ ನೀವು ಇಲ್ಲದೇ ಇದ್ದಾಗ ಪೊಲೀಸ್ ಸ್ಟೇಷನ್ನಿಗೆ ಬಂದು ಹೇಳಿ ಹೋಗಿ, ಸರ್ ನಾವು ಮನೆಯಲ್ಲಿ ಯಾರೂ ಇರಲ್ಲ, ಬೀಗ ಹಾಕ್ಕೊಂಡು ಹಿಂಗೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೇನ ಲಾಕ್ ಮಾಡೋಗ್ಬಿಡ್ತೀವಿ ಅಂತಂದೇಳಿ ಅಂತ. ಒಂದು ನಿಮಿಷ ದೂರ ಇಲ್ಲ, ತಾವರೆಕೆರೆ ಅಂತೂ ನಿಮಗೆ ಬುಡದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಒಂದು ನಿಮಿಷ ಅಲ್ಲಿಗೆ ಬಂದು ಹೇಳಿ ಹೋದರೆ ಆಯಿತು. ನಿಮ್ಮ ಮನೆ ಬಗ್ಗೆ ಏನು ಮಾಡ್ತೀವಿ ನಾವು, ಡೇ ಮತ್ತು ನೈಟು ವಾಚ್ ಮಾಡ್ತಾ ಇರ್ತೀವಿ ಆಯಿತಾ. ಆಮೇಲೆ ಕಳ್ತನ ಈ ಥರದ್ದು ಅಚಾತುರವಾಗಿ ಮತ್ತೆ ಆಯಿತು ಅಂತಂದರೆ, ಕಳ್ತನ ಈ ಥರದ್ದು ಏನಾದರೂ ಆದಾಗ ದಯವಿಟ್ಟು ಯಾವ ಕಾರಣಕ್ಕೂ ಒಳಗೆ ಹೋಗ್ಬೇಡ್ರಿ, ಏನನ್ನು ಮುಟ್ಬೇಡಿ. ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ನಿಮಗೇನೋ ಅನುಮಾನ ಬಂದಿದೆ ಅಂದರೆ ಯಾವ ಕಾರಣಕ್ಕೂ ನೀವು ಒಳಗೆ ಹೋಗ್ಬೇಡಿ, ಏನನ್ನು ಮುಟ್ಬೇಡಿ. ಹೊರಗಿದ್ದೇ ಮೊದಲನೇದಾಗಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ, ಪೊಲೀಸ್ನವ್ರಿಗೂ ನಿಮಗೆ ಫೋನ್ ನಂಬರ್ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲಪ್ಪ ಹೋಗ್ತಾ ಇಲ್ಲ ಅಂದರೆ 112ಗೆ ಕಾಲ್ ಮಾಡಿ ದಯವಿಟ್ಟು. ಎಲ್ಲ ನಮ್ಮ 100 ಇತ್ತಲ್ಲ, ಇವಾಗ 112 100 ಇಲ್ಲ. ನಿಮ್ಗೆ ಏನೇ ತುರ್ತು ಸಹಾಯ ಬೇಕು ಅಂದ್ರೂ 112 100 ಅಲ್ಲ, 112 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಏನಾದ್ರೂ ತುರ್ತು ಇರ್ಬೋದು, ಬೆಂಕಿ ಬಿದ್ದಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಅಥವಾ ಯಾರಾದ್ರೂ ಚುಡಾಯಿಸ್ತಾ ಇರ್ಬೋದು, 112 ಫೋನ್ ಮಾಡಿಬಿಟ್ರೆ ತಕ್ಷಣ ಕಂಟ್ರೋಲ್ ರೂಮಿಗೆ ಹೋಗಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ಕಳಿಸ್ತಾರೆ. ERSS ಅಂತ ಗಾಡಿಗಳನ್ನ ನೋಡಿದೀರಾ? ಕಂಪ್ಲೇಂಟ್ ಹಾಕಿದಾಗ ಬಂದು ಅಟೆಂಡ್ ಮಾಡ್ತಾ ಇರ್ತಾರೆ. ಜೀಪೇ ಬರುತ್ತೆ, ಬಿಳಿ ಕಲರ್ ಜೀಪ್ ಬರುತ್ತೆ, ಬಂದ್ಬಿಟ್ಟು ಅವ್ರು ಅಟೆಂಡ್ ಮಾಡ್ತಾರೆ. ಅದಕ್ಕೆ ಅಂತಲೇ ಒಂದು ವೆಹಿಕಲ್ ನ ಬಿಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ಜೀಪ್ ಅಲ್ಲ ಅದು, ಅದಕ್ಕೆ ಸಪ್ರೇಟ್ ಜೀಪ್ ಇದೆ. ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ, ತುರ್ತು ಸಹಾಯವಾಣಿ ಅಂತ ಬರೆದಿರ್ತಾರೆ, ಅದು ನೋಡಿರ್ತೀರಲ್ಲ. ಅದು ನಿಮ್ಗೆ ಯಾವಾಗಲೂ 24/7 24 ಗಂಟೆನೂ ಇರುತ್ತೆ ಅದು, ಅರ್ಥ ಆಯ್ತಾ? ಆ ನಂಬರ್ ಎಲ್ಲರೂ ನೆನ್ಪಿಟ್ಕೊಳ್ರಿ, 112 112 ಮಾಡಬೇಡ್ರಿ. ಆಮೇಲೆ 100 ಅರ್ಥ ಆಯ್ತಾ? ಎಲ್ಲಿ ಏನು ಏನಾಗಿದೆ ಏನಂತ ಕೇಳಿ ತಕ್ಷಣ ಬರ್ತಾರೆ. ಈಗಾಗಲೇ ಹೇಳಿದ್ದೀವಿ, ಇದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿದೆ ನಿಮ್ಮ ಊರು. ಎಲ್ಲರೂ ನೀವು ಡೈಲಿ ಪ್ರತಿ ದಿವಸ ಈ ರೋಡಲ್ಲೇ ಓಡಾಡಬೇಕು. ಯಾವುದು ಆಟೋಗಳಲ್ಲಿ ಓಡಾಡ್ತೀರಾ, ಅಲ್ಲಿ ನಿಂತಿರ್ತಾವಲ್ಲ ಶ್ರೀರಾಮ ದೇವಸ್ಥಾನದ ಹತ್ರ, ಅವ್ರಿಗೆ ಮೊನ್ನೆ ಕರೆದು ನಾನು ವಾರ್ನಿಂಗ್ ಮಾಡಿ ಹೈವೇನಲ್ಲಿ ತೊಗೊಂಡ್ರೆ ಹೇಳ್ಬೇಕು, ಹೈವೇನಲ್ಲಿ ಹೋಗ್ಬೇಡಪ್ಪ ಅಂತ ನೀವೇ ಹೇಳ್ಬಿಟ್ರೆ ಅವ್ನು ಹೋಗಲ್ಲ. ಅವಾಗ ಹೈವೇನಲ್ಲಿ ಹೋಗಂಗಿದ್ರೆ ಸೈಡ್ಗೆ ಹಾಕೋ ನೀನು ಅಂತ, ಅರ್ಥ ಆಯ್ತಾ? ಅವ್ರ ಹತ್ರ ಅವ್ನು ಎಷ್ಟೇನು ಹಚ್ಕೋಬೇಕು ಅಂತ ಇದೆ ಗೊತ್ತಾ? 4 ಮ್ಯಾಕ್ಸಿಮಮ್ ಅವ್ನು ಹಾಕ್ಬೇಕಿರೋದು 4 ಜನ. ಅದಕ್ಕೆ ಅರ್ಥ ಆಯ್ತಾ? ಅವ್ನು ಎಷ್ಟೇನು ಹಾಕೊಂಡು ಹೋಗ್ತಾನೆ ನೋಡಿದ್ದೀರಲ್ವಾ? ಅದಕ್ಕೆ ನಿಮ್ಗೆ ಏನಾದ್ರೂ ತೊಂದರೆ ಆದಾಗ ಏನು ಸಿಗಲ್ಲ ಪರಿಹಾರ. ಹೈವೇನಲ್ಲೆಲ್ಲ ಸ್ಪೀಡಾಗಿ ಬರ್ತಾರೆ, ಲಾರಿಯವರು, ಕಾರವರು ಎಲ್ಲ. ಸರ್ವಿಸ್ ರೋಡಲ್ಲಿ ಹೋಗಿ ಇಂಥವ್ರಿಗೆ ಎಷ್ಟೆಷ್ಟು ಅವ್ರಿಗೆ ಗಿಣಿ ಗೆಳದಂಗೆ ಅಂತ ಹೇಳ್ತಾರಲ್ಲ, ಹಂಗೆ ಹೇಳಿದ್ರು ಅವರು ತಿಳ್ಕೊಳಲ್ಲ. ಅದಕ್ಕೆ ಯಾರು ಕಾರಣ ಅಂತಂದರೆ ನೀವೇ ಕಾರಣ. ನೀವು ಸಾರ್ವಜನಿಕರು ಎಚ್ಚರಿಕೆ ಕೊಡಬೇಕು. ಪ್ರತಿಯೊಂದು ವಿಚಾರಕ್ಕೂ ಪೊಲೀಸವರೇ ಬಂದು ಮಾಡೋದು ಅಸಾಧ್ಯ. ಸಾಧ್ಯ ಇದೆಯಾ? ಇಲ್ಲಲ್ವಾ? ಏನೋ ಇಂಥ ಸಭೆ ಸಮಾರಂಭ ಮಾಡಿದಾಗ ಅವನ್ನೆಲ್ಲ ನಿಮ್ಗೆ ತಿಳುವಳಿಕೆ ಹೇಳ್ಬೋದು. ಆದರೆ ಎಲ್ಲಾದರೂ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಹೋಗ್ಬಿಟ್ಟು ನಾವು ಹಿಂಗೆ ತಡೆಯೋಕ್ಕಾಗುತ್ತಾ? ಆಗಲ್ಲ. ಆದರೆ ಈ ಥರ ಹೇಳ್ಬೋದು ಅಷ್ಟೇ. ನೋಡಿರಿ, ಹುಷಾರಾಗಿ ಓಡಾಡಿ. 2 ವೀಲರಲ್ಲಿ ಓಡ್ಬೇಕಾದ್ರೆ ಹೆಲ್ಮೆಟ್ ಹಾಕಲ್ರಿ, ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಲ್ರಿ. ಮತ್ತು ಕುಡಿದು ಯಾವನನ್ನು ನಿಮ್ಮವರು ಓಡಿಸ್ತಾ ಇದ್ದರೆ ಓಡಿಸ್ಬೇಡಪ್ಪ ನೀನು ಕುಡ್ದಿದ್ಯಾ ಅಂತ ಬೇರೆನಿಗೆ ಓಡ್ಸೋಕೆ ಹೇಳಿ, ಅಥವಾ ಅವತ್ತು ಅಲ್ಲೇ ಆಲ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಬನ್ನಿ ನೈಟ್ 10 ಗಂಟೆ ಮೇಲೆ. ಈ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಬದುಕ್ತಾ ಇರೋರು ತುಂಬ ಕಡಿಮೆ. ನಾವು ಇವಾಗ 2 ತಿಂಗಳಿಂದ ನೋಡಿದ್ದೀವಿ, ಈ ರೋಡಲ್ಲಿ ಆಗಿರೋ ಆಕ್ಸಿಡೆಂಟಲ್ಲಿ ಎಲ್ಲ ಜನ ಸತ್ತೇ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಸಿದ್ಧಾರ್ಥ ಕಾಲೇಜ್ ಎದುರುಗಡೆ ಬೇಡ, ನಿಮ್ಗೆ ಏನ್ ಹೇಳಿ, ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ದಾಟೋದ್ರಿಂದ ಏನು ಹೊರಟೋಗ್ತಾರೆ. 1 ಸೆಕೆಂಡ್ ಅಷ್ಟೇ ಜೀವ. ಎಲ್ಲ 120-130 ಕಿಲೋಮೀಟರ್ ಬರ್ತಿರ್ತಾರೆ ಕಾರ್ನವರು. ಮೊನ್ನೆ ಕೂಡ ಒಬ್ರು ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡೋರು ಡೆತ್ ಆಗಿದ್ದಾರೆ ಅಲ್ಲಿ. ಎಲ್ಲೆಲ್ಲಿ ಇಲ್ಲಿ ಹೊಸ ಪೆಟ್ರೋಲ್ ಬಂಕ್ ಮಾಡ್ತಾರಲ್ಲ, ಅದ್ರ ಆಪೋಸಿಟ್ ದಾಟಕ್ಕೆ ಇಲ್ಲಿ ಇದೆಯಲ್ಲ ಬ್ರಿಡ್ಜ್, ಅಂಡರ್ ಪಾಸು. ಸ್ವಲ್ಪ ಎಷ್ಟು ನಿಮಿಷ ಆಗುತ್ತೆ? 5 ನಿಮಿಷ ಬೇಗ ಹೊರಡಿ, ಇಲ್ಲಾಸಿಗೆ ಹೋಗಿ ದಾಟಿ. ಅರ್ಥ ಆಯ್ತಾ? ಈಗ ಅದನ್ನು ಕ್ಲೋಸ್ ಮಾಡ್ಸೋದಕ್ಕೂ ಎಲ್ಲ ಇವ್ರಿಗೆ ಬರಿತೀವಿ, ನೀವು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ. ಆದರೂ ಈಗ ಮುಂಚೆ ಹೇಳ್ತಾ ಇದ್ದೀವಿ, ಅಲ್ಲಿ ಓಡಾಡಬೇಡ್ರಿ. ಈಗ ಆಯಿತು, ನಮ್ಮದೆಲ್ಲ ಇಷ್ಟ ಆಗಿ ಹೇಳಿದ್ದೀವಿ. ನಿಮ್ದು ಏನು ರೆಸ್ಪಾನ್ಸ್ ಹೇಳಿ, ನಿಮ್ಮಿಂದ ಏನು ನಮ್ಗೆ ಇವತ್ತೊಂದು ನಿಮ್ಮ ಸೈಬರ್ ಕಂಪ್ಲೇಂಟ್ ಫ್ರಾಡ್ ಆಗ್ತಿದ್ದಾವಲ್ಲ, ಅಂದರೆ ಏನಾಯಿತು, ಈಗ ಮುಂಚೆ ಎಲ್ಲ ಬರೀ ಕಳ್ತನ ಆ ಥರ ದುಡ್ಡು ಕಿತ್ಕೊಂಡು ಹೋಗೋರು ಈ ಥರ ಜಾಸ್ತಿ ಇತ್ತು. ಈಗೇನಾಗಿದೆ ಅಂದರೆ ವೈಟ್ ಕಲರ್ ಅಫೆನ್ಸಸ್, ಅಂದರೆ ಕೂತಲ್ಲೇ ನಿಮ್ಮ ದುಡ್ಡು ಎಗರಿಸೋದು ಅಕೌಂಟಿಂದ. ಈ ಪ್ರತಿಯೊಬ್ಬರದ್ದು ಅಕೌಂಟ್ ಇದೆ ಅಲ್ವಾ, ಬ್ಯಾಂಕ್ ಅಕೌಂಟು. ನಿಮ್ಮ ಕೂತಲ್ಲೇ ಏನು ಮಾಡ್ತಾರೆ, 500ರಿಂದ ಸ್ಟಾರ್ಟ್ ಮಾಡಿ ಎಷ್ಟು ಲಕ್ಷ ಕೋಟಿವರೆಗೂ ಎಗರಿಸ್ತಾ ಇದ್ದಾರೆ ಅಲ್ವಾ. ಈ ಥರದಕ್ಕೆ ನೀವೇನು ಮಾಡಬೇಕು ಅಂದರೆ, ಯಾವ ಕಾರಣಕ್ಕೂ ಏನೇ ಆಗಲಿ
ಯಾರೇ ಫೋನ್ ಮಾಡಿ, ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ, ಅಥವಾ ನಾವು ಆಧಾರ್ ಕಾರ್ಡ್ ಮಾಡೋರು, ಅಥವಾ ಪ್ಯಾನ್ ಕಾರ್ಡ್ ಮಾಡೋರು, ಅಥವಾ ಇನ್ನೇ ಏನೋ ಗ್ಯಾಸಿಂಗ್ ಕೊಡೋರು, ಈಗೆಲ್ಲ ನಿಮಗೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಹಣ, ಆಯಿತಾ, ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ಅವಾಗಿಂದನೂ ಏನಾಗಿದೆ ನಿಮಗೆ ಸೀದಾ ನೀವೇನಾರು ಕೇಳ್ತಾ ಇದ್ದೀರಿ ಯಾರಿಗಾದರೂ ನಿಮ್ಮ ಅಕೌಂಟಿಗೆ ಬರ್ತೈತೆ ಅಲ್ವಾ. ಆ ಥರದ್ದು ಯಾವುದೇ ರೀತಿ OTP ಕೊಡುವಂಥದ್ದಾಗಲಿ, ಹೇಳುವಂಥದ್ದಾಗಲಿ, ಯಾವುದೇ ಲಿಂಕನ್ನು ಪ್ರೆಸ್ ಮಾಡುವಂಥದ್ದಾಗಲಿ ಮಾಡಬಾರ್ದು. ನಿಮ್ಮ ಮನೆಗಳಲ್ಲೂ ಹೇಳಬೇಕು, ಮಕ್ಕಳಿಗೂ ಹೇಳಬೇಕು, ನೀವು ಕೂಡ ಅಷ್ಟೇ, ಆಯಿತಾ. ಯಾರೋ ವಿಡಿಯೋ ಕಾಲ್ ಮಾಡ್ತಾರೆ ಅಥವಾ ಆಡಿಯೋ ಕಾಲ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾರೆ, ಏನು ಇಲ್ಲ ಅಂತ ಹೇಳಿ ಅಂತ ಕೇಳೋದು, ಈ ಥರದ್ದನ್ನೆಲ್ಲ ಮಾಡಿದ್ರೆ ಏನು ಮಾಡ್ತಾರೆ, ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಕೊಟ್ಬಿಟ್ಟು ನಮಸ್ತಾರೆ ನಿಮ್ಗೆ, ಚೆನ್ನಾಗಿ ಒಂದ್ 3 ತಿಂಗಳು 6 ತಿಂಗಳು ಚೆನ್ನಾಗಿ ಕೊಟ್ಬಿಟ್ಟು ನಮಸ್ತಾರೆ. ಇವ್ನು ಇಷ್ಟ ಚೆನ್ನಾಗಿ ಕೊಡ್ತಾನೆ ಅಂತ ಅನ್ಕೊಂತೀರ ನೀವು, ಆಮೇಕಿಂದ ಹೋಗ್ತಾರೆ. ಈಗ ಮೊನ್ನೆ ಕಳಂಬೆಳದಲ್ಲಿ ಆಗಿದೆ, ಒಬ್ನು ಒಂದ್ ಊರಲ್ಲಿ ಯಾವ್ದೋ ಒಬ್ನು ಬೇರೆ ಕಡೆಯಿಂದ ಬಂದ್ಬಿಟ್ಟು ನಿಮ್ಗೆ ಊದ್ಬತ್ತಿ ಮಾಡೋದಿಕ್ಕೆ ಕೊಡ್ತೀವಿ, ನಾವೇ ಮೆಟೀರಿಯಲ್ ಕೊಡ್ತೀವಿ ಅಂತ ಹೇಳಿ ಒಂದ್ 3 ತಿಂಗಳು ಚೆನ್ನಾಗಿ ಏನೋ ಎಲ್ಲ ಅವರೇ ಕಚ್ಚಾ ವಸ್ತುಗಳನ್ನೆಲ್ಲ ಕೊಟ್ಟು ಊದ್ಬತ್ತಿ ಮಾಡಿ ಅವನೇ ವಾಪಸ್ ತಗೊಂಡು ತಿಂಗಳ 6,000 8,000 ಹಿಂಗೆಲ್ಲ ಕೊಟ್ಟಿದ್ದಾನೆ. 3-4 ತಿಂಗಳಾದ್ಮೇಲೆ ಸ್ವಲ್ಪ ರಾ ಮೆಟೀರಿಯಲ್ ತಗೊಳೋದಕ್ಕೆ ಕಚ್ಚಾ ವಸ್ತು ತಗೊಳಕ್ ದುಡ್ಡಿಲ್ಲ, ನೀವೆಲ್ಲ ದುಡ್ಡು ಕೊಡ್ರಿ ಅಂತೇಳಿ ಅವ್ರ ಹತ್ರ ಒಂದು 6 ಲಕ್ಷ ಹಾಕ್ಸ್ಕೊಂಡಿದ್ದಾನೆ. ಒಂದು 6-7 ಜನರ ಹತ್ರ ಸೇರಿ EFS ಆಗಿದ್ದಾನೆ. ಇವ್ರಿಗೆ ನಂಬಿಕೆ ಬಂತಲ್ಲ, ಹಾಕಿದ್ರು. ಇವಾಗ ಪೊಲೀಸ್ ಅವ್ರಿಗೆ ತಂದು ಕಟ್ಟಿರು, ಈಗ ಅದನ್ನ ಬಿಡಿಸ್ಕೊಡ್ರಿ, ಕರ್ಸ್ಕೊಡ್ರಿ ಅಂತ ಹೇಳಿ. ಅದಂತವಕ್ಕೆಲ್ಲ ನೀವು ನಂಬೇಡ್ರಿ, ನಂಬಿಟ್ಟು ದುಡ್ಡು ಹಾಕೋದು ಮಾಡ್ಬೇಡ್ರಿ. ಒಂದು. ಎರಡನೇದು, ಮೊನ್ನೆ ಇತ್ತೀಚೆಗೆ ಪಟ್ನಾಯಕ್ನಲ್ಲಿ ಸ್ಟೇಷನ್ ಹತ್ರ ಒಂದು ಚೈನ್ ಕಿತ್ಕೊಂಡು ಹೋಗ್ಬಿಟ್ಟಿರೋ ಇಂಥ ವಯಸ್ಸಾಗಿರೋರ್ದು, ಒಂದು ಇದರಲ್ಲಿ ಪಲ್ಸರ್ ಗಾಡಿನಲ್ಲಿ ಬಂದ್ಬಿಟ್ಟು, ಅದು ಒಂಟಿ ಮನೆ ಇರ್ತತೆ. ಅಜ್ಜಿ ಹತ್ರ ಬಂದ್ಬಿಟ್ಟು ಯಾರೋ ಪರಿಚಯ ಇದಿರೋ ಒಂಥರ, ನಾನು ಅಜ್ಜಿ ಪಕ್ಕದ ಮನೆ ನಾಗರಾಜ, ಯಾಕಜ್ಜಿ ಹುಷಾರಿಲ್ವೇನಜ್ಜಿ, ಜ್ವರ ಬಂದೈತೆ ಅಂತ ಹಿಂಗ್ ಮುಟ್ಟ ತರ ಮಾಡ್ಬಿಟ್ಟು ಚೈನ್ ಕಿತ್ಕೊಂಡು ಹೊರಟೋಗೋನೆ. ಯಾರಾದ್ರೂ ಹೊರಗಡೆ ಅವನು ವ್ಯಕ್ತಿ ಅನುಮಾನಾಸ್ಪದವಾಗಿ ಬರ್ತಿದ್ದಾನೆ, ಬೈಕಲ್ಲಿ ನಂಬರ್ ಇಲ್ಲ, ಅವನೇನೋ ಮಾಸ್ಕ್ ಹಾಕೊಂಡಿದ್ದಾನೆ, ಹೆಲ್ಮೆಟ್ ಹಾಕೊಂಡಿದ್ದಾನೆ ಅಂತಂದ್ರೆ ನೀವು ಸ್ವಲ್ಪ ಅವನಿಂದ ದೂರ ಇರಬೇಕು. ಅಥವಾ ಅವ್ನ್ ನಿಲ್ಸಿ ವಿಚಾರ ಮಾಡುವ, ಬಾಯಲ್ಲಿ ನೀನ್ ಯಾಕೆ ಅಂತೇಳಿ ನೀವೆಲ್ಲ ಜೆಂಟ್ಸ್ ಹುಡುಗರು ವಿಚಾರ ಮಾಡ್ಬೇಕು. ನೀನ್ ಯಾಕೆ ಬಂದಿದ್ಯಾ, ನೀನ್ ಯಾರಿಲ್ಲಿ ಏನು ಅಂತೇಳಿ ಅವ್ನು ತಡೆ ನಿಲ್ಸಿ, ಇಲ್ಲಿ ಒಂದ್ ಫೋಟೋ ತಕ್ಕಂತೀನಿ ಅನ್ಬೇಕು. ಅವಾಗ ಅವ್ನ್ EFS ಆಗ್ತಾನೆ. ಅಥವಾ ನೀವ್ ಹೊಡ್ಕೊಂಡಿದ್ರೆ ನಮ್ಗೊಂದ್ ಸಾಕ್ಷ್ಯ ಸಿಗುತ್ತೆ. ಅರ್ಥ ಆಯ್ತಾ? ಇವ್ರು ಅವಾಗ್ಲೇ ಹೇಳಿದ್ರಲ್ಲ, ಏನಾದ್ರು ಕಳ್ತನ ಆದ್ರೆ ಅಥವಾ ಏನೇ ಒಂದು, ಅಥವಾ ಆಕ್ಸಿಡೆಂಟ್ ಆದ್ರೆ ಅಥವಾ ಏನೋ ಯಾವ್ದಾದ್ರು ರಾಬರಿ ಆದ್ರೆ, ಏನಾದ್ರು ಆದಾಗ ನೀವು ಆ ಮನೆ ಬಾಕ್ಲು ಎಲ್ಲ ಹೋಗಿ ಮುಟ್ಟೋದು, ಟಚ್ ಮಾಡೋದು ಮಾಡಬಾರ್ದು. ಯಾಕೆಂದ್ರೆ ಅವ್ರ ಫಿಂಗರ್ ಪ್ರಿಂಟ್ ಇರ್ತಾವಲ್ಲ, ಅವು ನಮ್ಗೆ ಸಿಗ್ತವೆ. ನಾವು ಬಂದು ಅವ್ನ ತಗೊಳೋ ತನಕ, ನಮ್ದು ಪೊಲೀಸ್ ನಾಯಿ ಬರೋ ತನಕ ಆ ಸಾಕ್ಷಿ ನಾಶ ಮಾಡಕ್ ಹೋಗ್ಬಾರದು. ಅರ್ಥ ಆಯ್ತಾ? ಈಗ ನೋಡ್ರಿ, ನೀವೆಲ್ಲ ಇಷ್ಟ ಜನ ಬಂದ್ ಕೇಳಿಸ್ಕೊಂಡ್ರಲ್ವಾ, ಈಗ ಕೇಳಿಸ್ಕೊಂಡಿಲ್ದವ್ರಿಗೆ ಬಹಳ ನಷ್ಟ ಆಯ್ತಾ? ನಿಮ್ಗೆ ಇಷ್ಟೊಂದ್ ಅಲ್ಲ ಜಿ, ಬರ್ದಿಲ್ದವ್ರಿಗೆ ನೀವ್ ಮನೆಗೆ ಹೋಗಿ ಹೇಳಕ್ ಆಗ್ತತಾ? ಇಲ್ಲ ತಾನೆ? ಹಂಗೆ ಕೇಳಿಸ್ಕೊಂಡಿದ್ದೀರಾ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ನಿಮ್ ಕಡೆಯಿಂದ ನಮ್ಗೆ ಏನ್ ಸಹಕಾರ ಬೇಕು ಅಂದ್ರೆ, ಯಾವ್ದಾದ್ರು ಒಂದ್ ಕೇಸ್ ಆದಾಗ ಒಂದ್ ಪಂಚನಾಮೆ ಪೊಲೀಸರು ಕರೆದ್ರೆ ದಯವಿಟ್ಟು ಬನ್ನಿ, ಅಥವಾ ಬೇರೆ ಇನ್ನೊಂದ್ ಏನ್ಕೋ ಸಾಕ್ಷ್ಯಕ್ ಬೇಕು ಅಂತಂದ್ರೆ ಬನ್ನಿ. ಇವತ್ತು ಒಬ್ರಿಗಾಗಿರ್ತೈತೆ, ಇನ್ಯಾರಿಗೋ ನಾಳೆ ನಿಮ್ಗೂ ಆಗ್ಬೋದು. ಅವಾಗ ನಿಮ್ಗೂ ಆದಾಗ ನಾವೇ ಮತ್ತೆ ಬೇರೆಯವ್ರನ್ನ ಕರೆದು ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗ್ತದೆ. ಪೊಲೀಸರೊಂದಿಗೆ ಸಹಕಾರ ಜಾಸ್ತಿ ಜನಗಳು ನೀಡ್ಲಿ ಅಂತಲೇ ಮನೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಮಾಡಿರೋದು. ಅದೇ ರೀತಿ ನಿಮ್ಮ ಏನು ಸಮಸ್ಯೆಗಳಿದ್ರೆ ಅವನ್ನು ಕೂಡ ಹಂಚ್ಕೊಂಡ್ಲಿ. ಎಲ್ಲಾ ಇದಕ್ಕೂ ನೀವೇ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಡೋದಿಕ್ಕಾಗಲ್ಲ. ನಾವೇ ನಿಮ್ ಮನೆ ಬಾಗ್ಲಿಗೆ ಬಂದಾಗ ನಿಮ್ದು ಸಮಸ್ಯೆ ಇದ್ರು ಹೇಳಿ, ಹಾಗೆ ನಾವು ಏನ್ ಸಹಕಾರ ನಿಮ್ಮಿಂದ ಬಯಸ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಈ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಹೊಸದಾಗಿ ಮಾಡಿದ್ದಾರೆ. ಇದನ್ನ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗೋಣ. ನೀವು ಏನೇ ಕಷ್ಟ ಇದ್ರು ಹೇಳಿ, ನಮ್ ಕೈಲಾಗಿದ್ದನ್ನ ಬಗೆಹರಿಸ್ತೀವಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.